ಪಹಲ್ಗಾಮ್ ದಾಳಿ ವಿಚಾರ ಇವತ್ತು ಸುಪ್ರೀಂನಲ್ಲಿ ವಿಚಾರಣೆಯಾಗುತ್ತೆ. ಉಗ್ರರ ದಾಳಿ ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೊಳ್ಳುತ್ತೆ. ವಿಶೇಷ ತನಿಖಾ ತಂಡವನ್ನ ರಚಿಸುವಂತೆ ಸುಪ್ರೀಂಗೆ ಮನವಿ ಮಾಡಲಾಗಿದೆ. ಕಾಶ್ಮೀರದ 3 ನಿವಾಸಿಗಳು ಸುಪ್ರೀಂನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ದಾಳಿಯಾದ ನಂತರ ಇವತ್ತು ಅರ್ಜಿ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನ 2:30 ಸುಮಾರಿಗೆ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದಿರುವಂತಹ ಆ ಉಗ್ರರ ಅಟ್ಯಾಕ್ ಏನಿದೆ ಅದು ಪ್ರವಾಸೋದ್ಯಮದಲ್ಲಿ ಮರು ಚಿಗುರನ್ನ ಹೊಂದುತ್ತಾ ಇದ್ದಂತಹ ಜಮ್ಮು ಕಾಶ್ಮೀರದ ಜನರನ್ನ ಮತ್ತು ಅಲ್ಲಿನ ವ್ಯಾಪಾರಸ್ಥರನ್ನ ಮತ್ತಷ್ಟು ತಲ್ಲಣ ಸ್ಥಿತಿಗೆ ದೂಕಿದೆ. ಅಲ್ಲಿನ ವ್ಯಾಪಾರಸ್ಥರು ಕೂಡ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ರು. ಅಂದ್ರೆ ಹಿಸ್ಟ್ರಿಯನ್ನ ತೆಗೆದು ನೋಡಿದಾಗ ಪಹಲ್ಗಾಮ್ ಅಟ್ಯಾಕ್ನಷ್ಟು ಅಂದ್ರೆ ಭಾರತದ ವಿರುದ್ಧ ಯುದ್ಧ ಆದಂತಹ ಸಂದರ್ಭದಲ್ಲಿ, ಸೈನಿಕರ ಮೇಲೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಅಟ್ಯಾಕ್ಸ್ಗಳು, ಟೆರರ್ ಅಟ್ಯಾಕ್ಸ್ಗಳು ಆದಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರತಿರೋಧ ಈ ಹಿಂದೆ ನಾವು ಯಾರೂ ಕೂಡ ಕಂಡಿರಲಿಲ್ಲ. ಆದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಅದಾಯಿತು. ಕಾರಣ ಏನು ಅಂತಂದ್ರೆ ಆರ್ಟಿಕಲ್ 370 ರದ್ದಾದ ನಂತರ ಜಮ್ಮು ಕಾಶ್ಮೀರ ಭಾಗದಲ್ಲಿ ಎಂಟೈರ್ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿತ್ತು. ಇಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಿದೆ. ಆದ್ರೆ ಅದಕ್ಕಿಂತ ಹಿಂದೆ ಅಲ್ಲಿನ ಜನ ಸುರಕ್ಷಿತವಾಗಿ ವ್ಯಾಪಾರ ಮಾಡುವಂತೆ, ಭಾರತದ ಯಾವ ರಾಜ್ಯದ ಯಾವ ಮೂಲೆಯಲ್ಲಿರುವಂತಹ ಜನನೂ ಕೂಡ ಯಾವ ಭಯ ಭೀತಿ ಇಲ್ಲದಂಗೆ ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಳ್ಳೋ ತರ ವಾತಾವರಣ ಇತ್ತು. ಆ ವಾತಾವರಣ ಕದಡಿ ಆದ ನಂತರ ಇದರ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತಹ ಅರ್ಜಿ ಸುಪ್ರೀಂ ಕೋರ್ಟ್ ಹೋಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.